ಅಂದು ಮೈಸೂರು ಸಂಸ್ಥಾನವನ್ನು ಆಳ್ತಾ ಇದ್ದ ದೊರೆಗಳು ಕೆನರಾದ ಎಲ್ಲಾ ಕಥೋಲಿಕರಿಗೆ ಶ್ರೀರಂಗಪಟ್ಟಣಕ್ಕೆ ಕರೆತರಲು ಹಾಗೂ ಇಲ್ಲಿರುವ ಎಲ್ಲಾ ಚರ್ಚ್ಗಳನ್ನು ತೆರವುಗೊಳಿಸಲು ತಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದ ಪರಿಣಾಮವಾಗಿ 40 ದಿನಗಳ ನಂತರ ಮುಗಿಯಬೇಕಿದ್ದ ತಪಸ್ಸು ಕಾಲವು ಇಲ್ಲಿನ ಜನರಿಗೆ ಸುಮಾರು 15 ವರುಷಗಳ ಕಾಲ ದೀರ್ಘವಾಗಿ ವಿಸ್ತರಿಸಿತು. 60 ರಿಂದ 80 ಸಾವಿರದಷ್ಟು ಇಲ್ಲಿನ ಕಥೋಲಿಕರು ಶ್ರೀರಂಗಪಟ್ಟಣದತ್ತ ಹೆಜ್ಜೆ ಹಾಕುತ್ತಿರುವಾಗ ಗಂಟೆಗಳ ನಾದವಿಲ್ಲದೆ ತೆರವುಗೊಳಿಸಿದ ಅವರ 26 ಚರ್ಚ್ಗಳ ಪ್ರದೇಶಗಳು ಬಣಗುಟ್ಟುತ್ತಿದ್ದವು. ಸಾವಿರಾರು ಸಂಖ್ಯೆಯಲ್ಲಿನ ಇಲ್ಲಿನ ಜನರು ಶ್ರೀರಂಗಪಟ್ಟಣದ ದಾರಿಯಲ್ಲಿ ಸಾಗುವಾಗ ಹುತಾತ್ಮಗೊಂಡರೆ ಅವರ ಆಸ್ತಿಗಳೆಲ್ಲವೂ ಪರಕೀಯರ ಪಾಲಾದವು. ಆದರೆ ಅದೇ ಸಮಯದಲ್ಲಿ ಮಂಗಳೂರು ನಗರದ ಈಶಾನ್ಯ ಭಾಗದಿಂದ ಸುಮಾರು 35 ಕಿಲೋಮೀಟರ್ ದೂರದ ದಟ್ಟನೆಯ ಕಾನನದ ನಡುವಿನ ಕಣಿವೆ ಪ್ರದೇಶದಲ್ಲಿ ಶತಮಾನಗಳ ಕಾಲದಿಂದ ಇದ್ದ ಈ ಪುರಾತನ ಚರ್ಚ್ ಯಾವುದೇ ಆಕ್ರಮಣಕ್ಕೆ ಒಳಗಾಗದೆ ಹಾಗೂ ತನ್ನ ಒಂದೇ ಒಂದು ಇಟ್ಟಿಗೆ ಕೂಡ ಕದಲಿಸಲು ಅವಕಾಶ ನೀಡದೆ ತಾನಿದ್ದ ಪ್ರದೇಶದಲ್ಲೇ ದಿಟವಾಗಿ ನಿಂತಿತ್ತು. 1784 ರಿಂದ 1799 ಇಡೀ ಕೆನರಾದಲ್ಲಿ ಅಸ್ತಿತ್ವದಲ್ಲಿದ್ದ ಒಂದೇ ಒಂದು ಚರ್ಚ್ ಅಂದ್ರೆ ಇದು ಮಾತ್ರ.